ಹಾಯ್ ಟಗರು ಪ್ರೇಮಿಗೆ ಎಲ್ಲರೂ ಹೆಂಗಿದ್ರಪ್ಪ, ಎಲ್ಲರೂ ಆರಾಮಿದ್ರಿ ಅಂತ ತಿಳ್ಕೊತೀನಿ. ಹಾಯ್ ಟಗರು ಪ್ರೇಮಿಗೆ, ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಎಲ್ಲರೂ ಕಮೆಂಟ್ ಒಳಗೆ ಹಾಕ್ತಿದ್ರಿ ಏನಂದ್ರೆ, ಅಣ್ಣ ಕುರಿಮರಿ ಟಗರಿನ ಕೊಂಬು ಕೀಳ್ಬೇಕಾಗೈತಿ, ಯಾವ ಥರ ಕೇಳಬೇಕು ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಅಣ್ಣ, ಫಸ್ಟ್ ಟೈಮ್ ಮರಿ ಕಟ್ಟೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಅದ್ರ ಕುರಿಮರಿ ಕೊಂಬು ಕೀಳೋದು ಹೆಂಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ, ಕೇಳಿರಿ. ವಿತ್ ಪ್ರೂಫು ನಿಮಗೆ ಕಿತ್ತು ತೋರಿಸ್ತೀನಿ ನೋಡಿರಿ. ಏನಂದ್ರೆ ಕಟ್ ಮಾಡಿದ್ದೀನಿ. ಏನಂದ್ರೆ ಇವಾಗ ನೀವು ಕುರಿಮರಿ ಕೇಳ್ತಿರ್ತೀರಲ್ಲ, ಕೇಳೋಕ್ಕಿಂತ ಫಸ್ಟ್ ಒಂದು ವಾರದ ಹಿಂದ್ಗಡೆ ನೀವಾಗ ಸೋಮವಾರ ಎಣ್ಣೆ ಉಣ್ಸೋಕೆ ಸ್ಟಾರ್ಟ್ ಮಾಡ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮಟನೇ ಎಣ್ಣೆ ಉಣಿಸ್ಬೇಕು. ಶನಿವಾರ ಆದ ತಕ್ಷಣ ಶನಿವಾರ ಈವ್ನಿಂಗ್ ಒಂದು ಸ್ವಲ್ಪ ಬಿಡಬೇಕು, ಆಮೇಲೆ ಪೂರ್ತಿ ನೆನ್ಕೋತೈತಿ ಅಂದ್ರೆ ಮತ್ತು ಮಾರ್ನಿಂಗ್ ಸಂಡೇ ನೀವು ಮಾರ್ನಿಂಗ್ ಬೆಳಗ್ಗೆ ಒಂದು 8-9 ಗಂಟೆಗೆ ಅಷ್ಟು ಅನ್ಕೊಡ್ದು ಕೇಳ್ರಿ. ಕೆತ್ತ ಕಾಸು ಸ್ವಲ್ಪ ಒಂದು ಎರಡು ಅಥವಾ 3 ತಾಸು ಬಿಸಿಲಾಗ ಕಟ್ರಿ. ಕೀಳೋಕ್ಕಿಂತ ಪೈಲ ಏನು ಮಾಡ್ಬೇಕಂದ್ರೆ, ಟಗರಿನ ಕೊಂಬು ಕೀಳಬೇಕಾರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಅವಕ್ಕೆ ನೀರು ಕುಡಿಸ್ಬೇಕು. ನೀರು ಕುಡಿಸಿದಾದ್ಮೇಲೆ ಕೊಂಬು ಕೀಳಕ್ಕೆ ಕರ್ಕೊಂಬರ್ರಿ. ಯಾಕಂದ್ರೆ ಬ್ಲಡ್ ಸ್ವಲ್ಪ ಹೋಗೋದು ಕಡಿಮೆ ಆಕೈತಿ, ಆಮೇಲೆ ಅದ್ರ ತಕ್ಕಂಥ ಎಣ್ಣೆ ಉಣಿಸ್ಬೇಕಾಗ್ತೈತಿ. ಅದು ಕೊಂಬು ಯಾವ ರೀತಿ ಬಿಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 4 ಇಂಚರ್ ಬಿಡ್ಬೇಕು. 4 ಇಂಚ್ ಕೊಂಬು ಬಿಟ್ಟು ಕಿತ್ತಿದ್ರೆ ಏನಾಗ್ತೈತೆ ಅಂದ್ರೆ ಸ್ವಲ್ಪ ಗಡ್ಡಿ ಹೆವಿ ಸೈಜ್ ಚಲೋ ಬರ್ತೈತಿ. ಹನಿ ಒಳಗೆಲ್ಲ ವಜ್ಜೆ ಹೊಡೆದಾಗ ಬೀಳ್ತಾವೆ. ನೀವು ಮರಿ ಕಣಕ್ಕೆ ರೆಡಿ ಮಾಡ್ತಿರ್ತೀರಿ, ಎಲ್ಲಕ್ಕೂ ರೆಡಿ ಮಾಡ್ತಿರ್ತೀರಿ, ಆಸೆಪಟ್ಟು ಮರಿ ತಂದಿರ್ತೀರಿ, ಚಲೋ ತಮಗೆ ಹೆಸರು ಮಾಡಲಿ ಅಂತ ಮಾಡ್ತಿರ್ತೀರಿ, ಎಲ್ಲ ಮಾಡ್ತೀರಿ. ಅದು ಫಸ್ಟ್ ಆಫ್ ಆ್ಯಂಡ್ ಅದ್ರ ಬೀಜನ ನಾವು ಕರೆಕ್ಟ್ ಟೈಮ್ಗೆ ಹಾಕಿದ್ರೆ ಅದು ದೊಡ್ಡ ಮರವಾಗಿ ಬೆಳೀತದಲ್ಲ, ಅದೇ ಥರನ ನಾವು ಕೊಂಬು ಗಿಂಬೆಲ್ಲ ನೀಟಾಗಿ ಮಾಡಿದರೆ ಮರಿ ಚಲೋ ಸ್ಟ್ರಾಂಗ್ ಆಗ್ತೈತಿ, ಸ್ಟ್ರೆಂತ್ ಆಗ್ತೈತಿ. ಬರ್ರಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ನೋಡಿರಿ ಫ್ರೆಂಡ್ಸ್, ಇಷ್ಟು 4 ಇಂಚ್ ಮಟ್ಟ ಒಂದನೇ ಸತಿ ಕೊಂಬು ಕೀಳ್ಬೇಕಾದ್ರೆ ಈ ಟೈಪ್ ಇರಬೇಕು ನೋಡಿರಿ. ಈಗ ಇಷ್ಟು ಕೊಂಬು ಐತಿ ಒಂದನೇ ಸತಿ. ಈಗ ಮರಿ ಯಾವ ಥರ ಸೈಜ್ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ನೋಡಿರಿ. ಇವಾಗ ಸ್ವಲ್ಪ ಮರಿ ಸ್ವಲ್ಪ ಲೆಂತ್ ಜಾಸ್ತಿ ಐತಿ, ಹೈಟ್ ಸ್ವಲ್ಪ ನಾರ್ಮಲ್ ಐತಿ, ಆದರೂ ನಾವು ಈಗ ಕೊಂಬು ಕೀಳಾಗತ್ತೇವೆ. ಯಾಕಪ್ಪ ಅಂದರೆ ಈಗ ಅದ್ರದ್ದು ಕೊಂಬು ಕೀಳೋದು ಟೈಮ್ ಓವರ್ ಆಗೈತಿ, ಅಂದ್ರೆ 3-4 ದಿನದಿಂದ ಕೀಳಬೇಕೈತೆ. ಆ್ಯಕ್ಚುಲಿ ಕೀಳಲಿಲ್ಲ ನೋಡಿರಿ. ಇಷ್ಟು ಮಟ್ಟ ಬಂದರೆ ಕೀಳೋಕೆ ಅಡ್ಡಿ ಇಲ್ಲ. ಕಿತ್ತಾದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಕಡೆ ಅರ್ಶಿನ ಪುಡಿ ಇರುತ್ತಲ್ಲ, ಮನೆಯೊಳಗೆಲ್ಲ ರೆಗ್ಯುಲರ್ ಕುಕ್ ಮಾಡೋಕ್ಕೆ ಅರ್ಶಿನ ಪುಡಿ ಯೂಸ್ ಮಾಡ್ತಾರಲ್ಲ ಅಡುಗೆ ಮಾಡೋಕ್ಕೆ, ಅದು ಅರ್ಶಿನ ಪುಡಿನ ಕೊಂಬು ಕಿತ್ತ ತಕ್ಷಣ ಗಡ್ಡಿ ಏನು ಮಾಡ್ಬೇಕು, ಹಿಂಗೆ ಏರಿಸ್ಬೇಕು. ಗಡ್ಡಿ ಬರ್ಬೇಕಂದ್ರೆ ಏರಿಸ್ಬೇಕು. ಇಲ್ಲಪ್ಪ ನಮ್ಗೆ ಕೊಡ್ಲಿ ಗಡ್ಡಿ ಬೇಕಂದ್ರೆ ಮತ್ತು ಕೆರೆಸ್ಕೊಂಬ ಬೇಕಂದ್ರೆ ನಾರ್ಮಲ್ ಸೈಜ್ ಬೇಕಪ್ಪ ಅಂದ್ರೆ ಅದು ಕಿತ್ತು ಹಿಂಗೆ ಹಿಂಗೆ 3 ಸತಿ ಹನಿಗೆ ಟಕ್ ಟಕ್ ಅಂತ ಹಿಂಗೆ ಹೊಡಿಬೇಕು. ಹೊಡೆದಾದ ತಕ್ಷಣ ಏನೈತಲ್ರಿ, ನೀವು ಅರ್ಶಿನ ಇರ್ತೈತಲ್ಲ ನಿಮ್ಮ ಹತ್ರ, ಮತ್ತು ತಳಗಿನ ಸೈಡ್, ಮ್ಯಾಲಿನ ಸೈಡ್ ಎಲ್ಲ ಸೈಡ್ ಏನು ಮಾಡ್ಬೇಕಂದ್ರೆ, ನೀವು ಕೊಂಬು ಕಿತ್ತಿದಾದ ತಕ್ಷಣ ಅದಕ್ಕೆ ಅರ್ಶಿನ ಉದುರಿಸ್ಬೇಕು. ಅರ್ಶಿನ ಉದುರಿಸಿದಾದ್ಮೇಲೆ ಮರಿ ಪೂರ್ತಿ ಅದು ಒಂದು ಅರ್ಧ ತಾಸು 1 ತಾಸು ಆದಮೇಲೆ ಮತ್ತು ಅದಕ್ಕೆ ನೀರು ಕುಡಿಸ್ಬೇಕು. ನೀರು ಟೆಸ್ಟ್ ಮಾಡಿಸ್ಬೇಕು, ನೀರು ಕುಡಿತೈತಿಲ್ಲ ಅಂತ ನೋಡ್ಬೇಕು. ಆಮೇಲೆ ಬಾಯಿಯೊಳಗೆ ಸ್ವಲ್ಪ ಹಿಂಗೆ ಬಳ್ಳಿ ಹಾಕಿ ನೋಡ್ಬೇಕು, ಮಲ್ಕು ಹಾಕಾಗ್ತೈತಿನಿಲ್ಲ, ಮಲ್ಕು ಹಾಕ್ತೈತಿನಿಲ್ಲ ಅಂತೇಳಿ. ಇಲ್ಲಾಂದರೆ ತಲೆಗೆ ಹೊಡೆತ ಬಿದ್ದಿರ್ತೈತಿ. ಹಿಂಗೆ ಮಲ್ಕು ಹಾಕೋ ಪೊಸಿಷನ್ನಾಗೂ ಬಂದಿರೋದಿಲ್ಲ ಒಂದೊಂದು ಮರಿಗಳು. ಅಂದರೆ ಹಿಂಗೆ ಕಸು ಮಾಡಿ ಅಗ್ಯಾಸ್ ಕೇಳ್ತಿರ್ತವಲ್ಲ, ಸ್ವಲ್ಪ ಅದಕ್ಕೆ ಏನಾಗಿರ್ತೈತೆ ಅಂದರೆ, ಈಗ ಈ ಪೂರ್ತಿ ಸಟ್ಟಿಗೆ ಇರ್ತೈತಲ್ಲ, ಇಲ್ಲಿ ಪೂರ್ತಿ ಸಟ್ ಇರ್ತೈತಲ್ಲ, ಇದಕ್ಕೆ ಸಟ್ಟಿಗೆ ಹಿಂಗೆ ಜಾಯಿಂಟ್ ಇರೋದ್ರಿಂದ ಹಿಂಗೆ ಮಲ್ಕು ಹಾಕಬೇಕು. ಹಿಂಗೆ ಮಲ್ಕು ಹಾಕ್ತಿರ್ಬೇಕು, ಹಿಂಗೆ ರೌಂಡ್ ಹೊಡ್ತಿರ್ಬೇಕು. ಹಂಗೆ ಮಾಡ್ಕೊಂಡು ಇಷ್ಟು ಮಾಡಿರಿ ಫ್ರೆಂಡ್ಸ್, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಟಗರಿಗೂ ಒಳ್ಳೇದಾಗಲಿ. ಗಡ್ಡಿ ಮಾತ್ರ ಚಲೋ ಬರ್ತಾವೆ. 2ನೇ ಬಾರಿ ಕೊಂಬು ಕೀಳೋದು ಅನ್ನೋದು ಇನ್ನೊಂದು ವಿಡಿಯೋನಾಗ ಮತ್ತೆ ಸಿಗ್ತೈತೆ. ಧನ್ಯವಾದಗಳು.